ಸಮಿತಿ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸಂಘ ಸಮಿತಿ ಹೋರಾಟಕ್ಕೆ ಭೀಮ್ ಭಗವಾನ್ ಕಿ ಬುದ್ಧ ಭಗವಾನ್ ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನಾನು ವೈಸಿ ಮಯೂರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿ ಮತ್ತು ಜಿಲ್ಲಾ ವಿದ್ಯಾರ್ಥಿ ಕೂಟದ ಜಿಲ್ಲಾ ಸಂಚಾಲಕನಾಗಿ ನಾನು ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಹಿರಿಯರು ಮತ್ತು ಹೋರಾಟಗಾರರು, ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಕಾಶಿನಾಥಣ್ಣ ತಲಕೇರಿ ಅವರನ್ನು ಒಳಗೊಂಡು ಈ ವೇದಿಕೆಯ ಮೇಲೆ ನನ್ನೊಟ್ಟಿಗೆ ಆಸೀನರಾಗಿರ್ತಕ್ಕಂಥ ತಾಲೂಕಾ ದಲಿತ ಸಂಘ ಸಮಿತಿಯ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ಯುವ ಹೋರಾಟಗಾರರಾಗಿರ್ತಕ್ಕಂಥ ಸಿದ್ದು ಅವರನ್ನು, ಇನ್ನೋರ್ವ ನನ್ನ ಕಡ್ಕೋಳದ ವಿಶ್ವರತ್ನ ಬುದ್ಧ ವಿಹಾರ ಟ್ರಸ್ಟ್ನ ಅಧ್ಯಕ್ಷರು, ಆತ್ಮೀಯರು, ಹೋರಾಟಗಾರರಾಗಿರ್ತಕ್ಕಂಥ ಚಂದ್ರಶೇಖರ್ ಕಳ್ಕಲ್ ಸರ್ನ ಒಳಗೊಂಡು ಇನ್ನೋರ್ವ ಇಲ್ಲಿಯವರೆಗೆ ಕಾರ್ಯಕ್ರಮ ನಿರ್ವಹಣೆ ಮಾಡಿರ್ತಕ್ಕಂಥ ಸ್ವಾಗತ ಮಾಡಿರ್ತಕ್ಕಂಥ ದಲಿತ ಸಂಘ ಸಮಿತಿಯ ಸಕ್ರಿಯ ಕಾರ್ಯಕರ್ತರು, ಆತ್ಮೀಯರಾಗಿರ್ತಕ್ಕಂಥ ಅರುಣ್ ಕುಮಾರ್ ಕೋರ್ವಾರನ್ನು ಒಳಗೊಂಡು ಈಗ ತಾನೇ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಹೋರಾಟಗಾರರು, ನಿಕಟಪೂರ್ವ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ಇವಾಗಿನ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಜಾನು ಗುಡಿಮನಿಯವರನ್ನು ಒಳಗೊಂಡು ವೇದಿಕೆಯ ಮೇಲೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಯಾವತ್ತು ಹೋರಾಟಗಾರ ಬಂಧುಗಳಲ್ಲಿ ಬಂದಿರತಕ್ಕಂಥ ಯಾವತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳಲ್ಲಿ, ಈ ವೇದಿಕೆ ಮೂಲಕ ಹಿರಿಯ ಪತ್ರಕರ್ತರಲ್ಲಿ ಈ ವೇದಿಕೆ ಮೂಲಕ ಅನಂತ ಕೋಟಿ ಶರಣಾರ್ಥಿಗಳನ್ನ ಮಧ್ಯಾಹ್ನ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ನಾಯಕತ್ವದಲ್ಲಿ ಸುಮಾರು 4 ದಶಕಗಳಿಂದ ಈ ರಾಜ್ಯದಲ್ಲಿ ಶೋಷಿತರ, ದಮನಿತರ, ಮಕ್ಕಳ, ಮಹಿಳೆಯರ, ಯಾವುದೇ ಜಾತಿಯ ಬಡವರ ಮೇಲೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಖಂಡಿಸುತ್ತಾ ಸಮಾಜದಲ್ಲಿ ಸಂವಿಧಾನದ ಮೂಲ ಆಶಯಗಳಾಗಿರ್ತಕ್ಕಂಥ ಸಮಾಜ ನಿರ್ಮಾಣಗೊಳ್ಳಬೇಕು, ಪ್ರಜಾಪ್ರಭುತ್ವ ಅಸ್ತಿತ್ವ ಜಾರಿಗೆ ಬರಬೇಕು, ಸಂವಿಧಾನದ ಮೂಲ ಆಶಯಗಳಾಗಿರ್ತಕ್ಕಂಥ ಜಾತ್ಯತೀತತೆ, ಭಾತೃತ್ವ, ಸೋದರತೆ ಇವೆಲ್ಲವುಗಳು ದೇಶದಲ್ಲಿ ಅನುಷ್ಠಾನಕ್ಕೆ ಬರಬೇಕು ಅಂತಕ್ಕಂಥ ನಿಟ್ಟಿನಿಂದ ಸಭೆ ಸಮಾರಂಭಗಳನ್ನು ಮಾಡುತ್ತಾ ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಾ ರಾಜ್ಯದಾದ್ಯಂತ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ವಿಶೇಷವಾಗಿ ಆಳುವ ಸರ್ಕಾರಗಳಿಗೆ ಸಮಾಜಕ್ಕೆ ಬೇಕಾಗಿರತಕ್ಕಂಥ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಗಮನ ಹರಿಸುತ್ತಾ ಆ ಬೇಡಿಕೆಗಳನ್ನು ಈಡೇರಿಸುತ್ತಾ ನೊಂದವರಿಗೆ ನ್ಯಾಯ ಕೊಡಿಸುತ್ತಾ ಬಂದಿರತಕ್ಕಂಥದ್ದು ಅತ್ಯಂತ ಸಂತೋಷದಾಯಕ ಸಂಗತಿ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ದಲಿತ ಸಂಘರ್ಷ ಸಮಿತಿ, ದಲಿತ ಅಂತಂದ್ರೆ ಕೇವಲ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಸಂಘಟನೆ ಅಲ್ಲ. ದಲಿತ ಸಂಘರ್ಷ ಸಮಿತಿ ಕೇವಲ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಸಂಘಟನೆ ಅಲ್ಲ, ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಘಟನೆ ಅಲ್ಲ, ಒಂದು ಭಾಷೆಗೆ ಸೀಮಿತವಾಗಿರ್ತಕ್ಕಂಥ ಸಂಘಟನೆ ಅಲ್ಲ. ಇದು ಸರ್ವ ಜಾತಿಗೆ, ಯಾವ ವ್ಯಕ್ತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲಾ ರಂಗದಲ್ಲಿ ಹಿಂದುಳಿದಿದ್ದಾನೋ, ಎಲ್ಲಾ ರಂಗದಲ್ಲಿ ಶೋಷಣೆಗೆ ಒಳಗಾಗಿದ್ದಾನೋ ಆ ವ್ಯಕ್ತಿಯ ಪರವಾಗಿ ನಿಂತು ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ. ವಿಶೇಷವಾಗಿ ಬಡ ಬ್ರಾಹ್ಮಣ ವ್ಯಕ್ತಿಗೆ ಅನ್ಯಾಯ ಆದರೂ ಕೂಡ ಆ ವ್ಯಕ್ತಿಗೆ ನ್ಯಾಯ ಕೊಡಿಸಲಿಕ್ಕೆ ಹೋಗ್ತಕ್ಕಂಥ ಸಮಿತಿ ಅಂತಂದ್ರೆ ಅದು ದಲಿತ ಸಂಘರ್ಷ ಸಮಿತಿ. ಹಾಗಾಗಿ ನಾವು ಯಾವುದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ. ಹಾಗಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ನಾರಾಯಣಗುರು ಎಲ್ಲ ಮಹಾಪುರುಷರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ ಈ ಸಮಾಜದಲ್ಲಿ ಜಾರಿಗೆ ಬರಬೇಕು. ಅವರ ಆಶಯಗಳು, ಮೂಲ ಆಶಯಗಳು ಸಮಾಜದಲ್ಲಿ ಅನುಷ್ಠಾನಕ್ಕೆ ಬರಬೇಕು. ಸರ್ವ ಜನನು ಕೂಡ ಸಮಾನತೆಯಿಂದ ಬಾಳಬೇಕು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತಕ್ಕಂಥ ನಿಟ್ಟಿನಿಂದ ಇವತ್ತು ನಮ್ಮ ದೇಶದ ಸಂವಿಧಾನ ಹೇಳಿದ ಹಾಗೆ ನಾವು ಇರಬೇಕು. ಈ ಎಲ್ಲ ಘೋಷವಾಕ್ಯಗಳೊಂದಿಗೆ ನಾವು ಬದುಕಬೇಕು ಅಂತಕ್ಕಂಥ ವಿಚಾರದಿಂದ ದಲಿತ ಸಂಘ ಸಮಿತಿ ಸಾಗಿ ಬರ್ತಾ ಇದೆ. ಹಾಗಾಗಿ ಇವತ್ತು ಕೇವಲ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲದೇನೆ, ಇವತ್ತು ಬೆಂಗಳೂರಿನ ರಾಜ್ಯದ ರಾಜಧಾನಿ ಸ್ಥಳದಲ್ಲಿ ಅಷ್ಟೇ ಅಲ್ಲದೇನೆ ಇವತ್ತು ಕಟ್ಟಕಡೆಯ ಕರ್ನಾಟಕ ರಾಜ್ಯದ ಕಟ್ಟಕಡೆಯ ಹಳ್ಳಿಯಲ್ಲೂ ಕೂಡ ಇವತ್ತು ದಲಿತ ಸಂಘ ಸಮಿತಿಯ ಪದಾಧಿಕಾರಿಗಳಿದ್ದಾರೆ, ದಲಿತ ಸಂಘ ಸಮಿತಿಯ ಹೋರಾಟಗಾರರಿದ್ದಾರೆ. ಆ ನಿಟ್ಟಿನಿಂದ ನಾವು ಸಮಾಜದಲ್ಲಿ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ. ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರವನ್ನು ಒಳಗೊಂಡು ದೇವರಪುರಿಗೆಯ ತಾಲೂಕಾ ಶಾಖೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಸುಮಾರು 3 ತಿಂಗಳ ಹಿಂದೆ ನಾವು ನಿಕಟಪೂರ್ವ ಸಂಚಾಲಕರಾಗಿರ್ತಕ್ಕಂಥ ಜಾನು ಗುಡಿಮನಿಯವರನ್ನು ಒಳಗೊಂಡು, ಅರುಣ್ ಕೋರ್ವಾರನ್ನು ಒಳಗೊಂಡು ನಾವೆಲ್ಲ ಮಾಡಿದ್ದೇವೆ.
ಅವರಿಗೆ ಪದಗ್ರಹಣ ಕಾರ್ಯಕ್ರಮವೊಂದು ಆಚರಿಸಬೇಕಾಗಿತ್ತು. ಒಂದು ಕೇವಲ ಪದಗ್ರಹಣ ಕಾರ್ಯಕ್ರಮ ಆಗದೇನೆ ಇವತ್ತು ಸಂವಿಧಾನದ ಮೂಲ ಆಶಯಗಳು ಗಂಡಾಂತರದಲ್ಲಿವೆ, ಸಂವಿಧಾನ ಅಪಾಯದಲ್ಲಿದೆ, ಸಂವಿಧಾನಕ್ಕೆ ಚ್ಯುತಿ ಮತ್ತು ಸಂಚಕಾರ ರೂಪಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ವ್ಯವಸ್ಥಿತವಾಗಿ ಆಳುವ ಸರ್ಕಾರದಿಂದ ನಡೀತಾ ಇದೆ. ಇವತ್ತು ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣದ ಹೆಸರಿನ ಮೇಲೆ ಸಾಮಾಜಿಕ ನ್ಯಾಯ ಗಗನ ಕುಸುಮವಾಗಿ ಕಾಣುತ್ತಿದೆ. ಸಾಮಾಜಿಕ ನ್ಯಾಯ ಮರೀಚಿಕೆ ಆಗ್ತಾ ಇದೆ. ಉಳ್ಳವರ ಪಾಲಾಗಿ ಬಂಡವಾಳಶಾಹಿಗಳ ಪಾಲಾಗಿ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ನಡೆದುಕೊಳ್ತಾ ಇದೆ. ಸಂವಿಧಾನಕ್ಕೆ ಸಂಚಕಾರ ತರ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಇವತ್ತು ಕೋಮುಗಳ ಮಧ್ಯೆ ಸಂಘರ್ಷ ಮಾಡ್ತಕ್ಕಂಥದ್ದು, ಜಾತಿಗಳ ಮಧ್ಯೆ ಸಂಘರ್ಷ ಮಾಡ್ತಕ್ಕಂಥದ್ದು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ವಿಶೇಷವಾಗಿ ಸಂವಿಧಾನದಲ್ಲಿ ಇರತಕ್ಕಂಥ ಪ್ರಜಾಪ್ರಭುತ್ವ ಅಂತಕ್ಕಂಥ, ರಾಷ್ಟ್ರೀಯ ಐಕ್ಯತೆ ಅಂತಕ್ಕಂಥ, ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಕಣ್ಮರೆಯಾಗಿ ಹೋಗ್ತಾ ಇದೆ. ದೇಶದಲ್ಲಿ ಸಾಮಾಜಿಕವಾಗಿ ಅವ್ಯವಸ್ಥೆ ಆಗ್ತಾ ಇದೆ. ಆರ್ಥಿಕವಾಗಿ ಶ್ರೀಮಂತ ಇದ್ದವನು ಶ್ರೀಮಂತನಾಗಿ ಹೋಗ್ತಾ ಇದ್ದಾನೆ, ಬಡವನಿದ್ದವನು ಬಡವನಾಗಿ ಹೋಗ್ತಾ ಇದ್ದಾನೆ. ಇದಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕಾರ್ಯತಂತ್ರ ರೂಪಿಸುವಲ್ಲಿ ಆಳುವ ಸರ್ಕಾರ, ಕೇಂದ್ರ ಸರ್ಕಾರ ವಿಫಲ ಆಗಿದೆ. ಯಾಕಂದ್ರೆ ನಾನು ಕೇಂದ್ರ ಸರ್ಕಾರದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. 26ರಂದು ರವಿವಾರದಂದು ಇವತ್ತು ದೇವರಪುರಿಗೆಯ ಪಟ್ಟಣದ ಒಂದು ಪ್ರಸಿದ್ಧ ಸಂಸ್ಥೆಯಾಗಿರ್ತಕ್ಕಂಥ BLD ಸಂಸ್ಥೆಯ ಆವರಣದಲ್ಲಿ ಬೃಹತ್ ಜನಜಾಗೃತಿ ಸಮಾವೇಶ, ಸಂವಿಧಾನ ಜಾಗೃತಿ ಸಮಾವೇಶ, ಸಂವಿಧಾನ ತಜ್ಞರನ್ನು ಕರೆಸುವುದರ ಮೂಲಕ, ಸಂವಿಧಾನದ ಬಗ್ಗೆ ಮಾತನಾಡುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ದಲಿತ ಸಂಘ ಸಮಿತಿ ಹಮ್ಮಿಕೊಂಡಿದೆ. ಅವತ್ತು 22/3/2026ರಂದು ಮುಂಜಾನೆ 11 ಗಂಟೆಗೆ ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ದಿಂದ ಸಂವಿಧಾನದ ಒಂದು ಬೃಹತ್ ಮಾದರಿಯನ್ನ ಒಂದು ಮೆರವಣಿಗೆ, ಅದರೊಟ್ಟಿಗೆ ಸಾರೋಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆ ಮತ್ತು ಅನೇಕ ಕಲಾ ತಂಡಗಳು, ಇವತ್ತು ಹಲಿಗೆ ವಾದ್ಯಗಳಾಗಿರ್ಬೋದು, ಇವತ್ತು ಸಹನಾಯಿ ವಾದನ ಆಗಿರ್ಬೋದು, ಇವತ್ತು ಗೊಂಬೆ ಕುಣಿತ ಆಗಿರ್ಬೋದು, ಇವತ್ತು ಇತರ ಡೊಳ್ಳು ಕುಣಿತ ಆಗಿರ್ಬೋದು, ಎಲ್ಲ ಒಂದಿಷ್ಟು ಕಲಾ ಪರಿಕರಗಳೊಂದಿಗೆ ಇವತ್ತು ಮೆರವಣಿಗೆ ಮೂಲಕ ಸಾಗಿ ಇವತ್ತು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಇವತ್ತು ಸಾಯಂಕಾಲ 4 ಗಂಟೆಗೆ ಬಹಿರಂಗ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಈ ಒಂದು ಬಹಿರಂಗ ಸಭೆಗೆ ನಮ್ಮ ಜಿಲ್ಲೆಯ ಹೆಸರಾಂತ ಮತ್ತು ಅಷ್ಟೇ ಬಸವಾದಿ ಶರಣರು ಆಗಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿ ಇರತಕ್ಕಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು, ಅವರೊಟ್ಟಿಗೆ ಇನ್ನೊಬ್ಬ ನನ್ನ ಬಸವನಾಡಿನ ಬಸವನ ಬಾಗೇವಾಡಿ ತಾಲೂಕಿನ ಶಾಸಕರು, ಸಚಿವರು ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮತ್ತು ಎಲ್ಲ ಪ್ರಜಾಪ್ರಭುತ್ವದ ಮೇಲೆ ಅತ್ಯಂತ ಗೌರವವನ್ನು ಇಟ್ಟುಕೊಂಡಿರ್ತಕ್ಕಂಥ ಇನ್ನೋರ್ವ ವ್ಯಕ್ತಿ ಶಿವಾನಂದ ಪಾಟೀಲ್ ಸಾಹೇಬರು, ಅದರೊಟ್ಟಿಗೆ ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜುಗೌಡ ಕುದುರೆ ಸಾಲೋಡಿ ಸಾಹೇಬರು ಮತ್ತು ಸಿಂದಗಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶೋಕಣ್ಣ ಮನಗುಳಿ ಅವರು, ಇಂಡಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಶವಂತರೇಗೌಡ ಪಾಟೀಲ್ ರವರು ಮತ್ತು ನಾಗಠಾಣದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಠಲ್ ಕಟಕದೊಳ ಸಾಹೇಬರು, ನಂತರ ಮುದ್ದೇಬಾಳದ ತಾಲೂಕಿನ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಾಡಗೌಡ ಸಾಹೇಬರು, ಎಲ್ಲ ಶಾಸಕರು ಒಳಗೊಂಡು ಮಂತ್ರಿಗಳನ್ನು ಒಳಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ವಿಶೇಷವಾಗಿ ನಮ್ಮ ಈ ಭಾಗದ ಅಹಿಂದ ನಾಯಕರಾಗಿರ್ತಕ್ಕಂಥ ಶರಣಪ್ಪಣ್ಣ ಸುಣಗಾರ್ ಅವರು, ಕರ್ನಾಟಕ ರಾಜ್ಯ ಸಂಘ ಸಮಿತಿ ಜಿಲ್ಲಾ ಶಾಖೆಯ ಪರವಾಗಿ ಮತ್ತು ಕರ್ನಾಟಕ ರಾಜ್ಯ ಸಂಘ ಸಮಿತಿ ತಾಲೂಕಾ ಶಾಖೆ ದೇವರಪುರಗಿ ಡಾಕ್ಟರ್ DG ಸಾಗರ್ಜಿ ಸಾಹೇಬರ ನಾಯಕತ್ವದಲ್ಲಿರ್ತಕ್ಕಂಥ ಸಂಘಟನೆ ವತಿಯಿಂದ ನಾಳೆ ಬರುವ ದಿನಾಂಕ 22/3/2026ರಂದು ಬುಧವಾರದಂದು ಇವತ್ತು ದೇವರಪುರಗಿ ಪಟ್ಟಣದಲ್ಲಿ ಒಂದು ಸಂವಿಧಾನದ ಜಾಗೃತಿಗಾಗಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡು ಅದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಅವತ್ತಿನ ದಿನದಂದು 22ನೇ ತಾರೀಕಿನ ದಿನದಂದು ರವಿವಾರದಂದು ಮುಂಜಾನೆ 11 ಗಂಟೆಗೆ ಟಿಪ್ಪು ಸುಲ್ತಾನ್ ವೃತ್ತದಿಂದ ಭವ್ಯವಾಗಿರ್ತಕ್ಕಂಥ ಕಲಾ ತಂಡಗಳೊಂದಿಗೆ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆಯನ್ನು ಸಾಗಿ ಸಾಯಂಕಾಲ 4 ಗಂಟೆಗೆ BLD ಮೈದಾನದಲ್ಲಿ ಒಂದು ಬೃಹತ್ ಸಭೆಯನ್ನ ಆಯೋಜಿಸಲಾಗಿದೆ. ಈ ಸಭೆಯನ್ನ ಉದ್ಘಾಟಕರಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು, ಇನ್ನೋರ್ವ ನಮ್ಮ ಜಿಲ್ಲೆಯ ಸಚಿವರು, ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ಮತ್ತು ಇತರ ಎಲ್ಲ ಶಾಸಕರಾಗಿರ್ತಕ್ಕಂಥ ಇಂಡಿಯಾ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಶವಂತರೇಗೌಡ ಪಾಟೀಲ್ ಸಾಹೇಬರು ಮತ್ತು ಸಿಂದಗಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶೋಕಣ್ಣ ಮನಗುಳಿ ಸಾಹೇಬರು
ಮತ್ತು ನಾಗಠಾಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಠಲ್ ಕಟಕದೊಂಡ ಸಾಹೇಬರು ಮತ್ತು ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ರಾಜುಗೌಡ ಪಾಟೀಲ್ ಸಾಹೇಬರು ಮತ್ತು ಇನ್ನೋರ್ವ ನಮ್ಮ ಮುದ್ದೇಬೇಳ ತಾಲೂಕಿನ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಾಡಗೌಡ ಸಾಹೇಬರು ಮತ್ತು ಈ ಭಾಗದ ನಾಯಕರಾಗಿರ್ತಕ್ಕಂಥ ಶರಣಪ್ಪಣ್ಣ ಸುಣಗಾರ್ ಸಾಹೇಬರು, ರಾಜು ಆಲ್ಗೂರ್ ಸಾಹೇಬರು ಮತ್ತು ಇನ್ನೋರ್ವ ಈ ಒಂದು ತಾಲೂಕಿನ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭುಗೌಡ ಪಾಟೀಲ್ರವರು ಬಿರಾದರವರು ಭಾಗವಹಿಸ್ತಾ ಇದ್ದಾರೆ. ಇಷ್ಟಲ್ಲದೆ ಎಲ್ಲ ದಲಿತ ಪರ ಮಹಿಳಾ ಪರ ಸಂಘಟನೆಗಳು ಕೂಡ ಬುದ್ಧ ಬಸವ ಅಂಬೇಡ್ಕರ್ ವಿನಯಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ವಿಶೇಷವಾಗಿ ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನ ಈ ರಾಜ್ಯದ ಹುಟ್ಟು ಹೋರಾಟಗಾರರು, ದಲಿತ ಲೋಕದ ಧ್ರುವತಾರೆ, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರು ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಜಿಲ್ಲೆಯಿಂದ ಸುಮಾರು 10,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪದಾಧಿಕಾರಿಗಳು ಬಂದು ಭಾಗವಹಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬುದ್ಧ ಬಸವ ಡಾಕ್ಟರ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಮತ್ತು ಸಂವಿಧಾನದ ವಿಚಾರದಲ್ಲಿ ಒಂದಾಗಿರ್ತಕ್ಕಂಥ ವ್ಯಕ್ತಿಗಳು, ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ವೇದಿಕೆ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ. ಜೈ ಹಿಂದ್, ಜೈ ಪ್ರಬುದ್ಧ ಭಾರತ. 22/3/2026 ದೇವರಪುರಿ ತಾಲೂಕಿನಲ್ಲಿ ನಡೆಯುತ್ತಿರುವಂತಹ ಸಂವಿಧಾನ ಜಾಗೃತಿ ಸಮಾವೇಶ ಮತ್ತು ನೂತನ ಪದಾಧಿಕಾರಿಗಳ ಸಮಾರಂಭಕ್ಕೆ ಈ ತಾಲೂಕಿನ ಜನತೆಯಲ್ಲಿ ಕೋರಿಕೊಳ್ಳುತ್ತಿದ್ದೇವೆ. ಎಲ್ಲರೂ ಬಂದು ಯಶಸ್ವಿಗೊಳಿಸಿ.